ಎಲ್ಲಾ ಗೃಹಲಕ್ಷ್ಮಿಯರಿಗೂ ಕೂಡ ಬಾಕಿ 6,000 ರೂಪಾಯಿ ಕಂತಿನ ಹಣ ಬಗ್ಗೆ ಅಪ್ಡೇಟ್ ಬಂದಿದೆ. ಮತ್ತೊಂದು ಕಡೆಗೆ ಗೃಹಲಕ್ಷ್ಮಿಯರಿಗೆ ಇನ್ ಮುಂದೆ 2,000 ರೂಪಾಯಿ ಅಲ್ಲ 1,800 ರೂಪಾಯಿ ಬರುತ್ತಾ, ಇನ್ನು 3 ಲಕ್ಷ ರೂಪಾಯಿವರೆಗೂ ಗೃಹಲಕ್ಷ್ಮಿಯರಿಗೆ ಹಣ ಹೇಗೆ ಸಿಗುತ್ತೆ, ಯಾವ ತರ ಪಡ್ಕೋಬೇಕು ಅದನ್ನು ಕೂಡ ವಿಡಿಯೋದಲ್ಲಿ ಹೇಳಿದ್ದೇವೆ ವೀಕ್ಷಕರೇ. ಇನ್ನು ಇಂಥವರ ಅಕೌಂಟ್ ಇಂದ ಹಣ ವಾಪಸ್ ಹೋಗುತ್ತಂತೆ, ಹುಷಾರಾಗಿರಿ. ಯಾರ ಅಕೌಂಟ್ ಇಂದ ಹಣ ವಾಪಸ್ ಹೋಗುತ್ತೆ ಅದು ಕೂಡ ನೋಡ್ತಾ ಹೋಗೋಣ. ಇನ್ನು ಪೆಟ್ರೋಲ್ ಮತ್ತು ಡೀಸೆಲ್ಗೆ ಕೊರತೆ ಬೀಳುತ್ತಾ, ಎದಕ್ಕಂದ್ರೆ ಮಧ್ಯಪ್ರಾಚ್ಯದಲ್ಲಿ ಇರಾನ್ ದೇಶದಲ್ಲಿ ಈಗಾಗಲೇ ಅಮೆರಿಕದವರು ದಾಳಿ ಮಾಡಿದ್ದು ನಿಮಗೆ ಗೊತ್ತೇ ಇರಬಹುದು. ಅಮೆರಿಕ ಇಸ್ರೇಲ್ ಕೂಡ ದಾಳಿ ಮಾಡಿದ ಇರಾನ್ ದೇಶದಲ್ಲಿ ಕಚ್ಚಾ ತೈಲಕ್ಕೆ ಮತ್ತೆ ಡಿಮ್ಯಾಂಡ್ ಬಂದಿದೆ. ಮತ್ತೆ ಕಚ್ಚಾ ತೈಲ ಪೂರೈಕೆ ಕಡಿಮೆ ಆಗುತ್ತಾ, ಇದರ ಬಗ್ಗೆನೂ ಕೂಡ ಅಪ್ಡೇಟ್ ನೋಡೋಣ. ಇನ್ನು ಬಂಗಾರ ಬೆಳ್ಳಿ ದರ ಏರಿಕೆ ಆಗೋದ್ ಬಿಟ್ಟು ಭಾರಿ ಒಂದು ಕೆಳಗೆ ಬೀಳ್ತಾ ಇದೆ. ಅಂದ್ರೆ ಬಂಗಾರ ಬೆಳ್ಳಿ ದರ ಇಳಿಕೆ ಆಗಿದೆ, ಖರೀದಿ ಮಾಡಲು ಜನರು ಅಂಗಡಿಗಳಿಗೆ ಓಡ್ತಾ ಇದ್ದಾರೆ ವೀಕ್ಷಕರೇ. ಹಾಗಾದ್ರೆ ಇವತ್ತಿನ ಬಂಗಾರ ಬೆಳ್ಳಿ ದರ ಆದ್ರೂ ಏನು ಅದು ಕೂಡ ನೋಡ್ತಾ ಹೋಗೋಣ. ಇನ್ನು ನಿಮ್ಮ ಹತ್ರನೂ ಕೂಡ ರೇಷನ್ ಕಾರ್ಡ್ ಇದ್ರೆ ನಿಮಗೆ ದೊಡ್ಡ ಶಾಕಿಂಗ್ ಸುದ್ದಿ. ರಾಜ್ಯ ಸರ್ಕಾರದಿಂದ ಅನ್ನಭಾಗ್ಯ ಫಲಾನುಭವಿಗಳಿಗೆ ಬಿಗ್ ಶಾಕ್. ರಾತ್ರೋರಾತ್ರಿ ಹೊಸ ರೂಲ್ಸ್ ಅಂತಾನೆ ಹೇಳ್ಬಹುದು. ಎಲ್ಲಾ ಒಂದು ಡೀಟೇಲ್ ಆಗಿ ರೇಷನ್ ಕಾರ್ಡ್ ಇದ್ದವರು ವಿಡಿಯೋನ ಪೂರ್ತಿಯಾಗಿ ನೋಡಿ, ಎಲ್ಲಾ ಮಾಹಿತಿ ಕೂಡ ತಿಳಿದುಕೊಳ್ಳಿ. ಅದಕ್ಕಂದ್ರೆ ತುಂಬಾ ಇಂಪಾರ್ಟೆಂಟ್ ವಿಡಿಯೋ ರಾಜ್ಯ ಸರ್ಕಾರದಿಂದ ಬಂದಿರುವಂತದ್ದು. ಇನ್ನು ನೀವು ಕೂಡ ರೇಷನ್ ಕಾರ್ಡ್ ಹೊಂದಿದ್ರೆ ಬೇಗನೆ ಕಮೆಂಟ್ ಅಲ್ಲಿ ಎಸ್ ಅಂತ ಕಮೆಂಟ್ ಮಾಡಿ, ವಿಡಿಯೋಗೆ ಲೈಕ್ ಕೂಡ ಮಾಡಿ. ಇನ್ನು ವೀಕ್ಷಕರೇ, ಬಜೆಟ್ ಕೂಡ ಪ್ರಾರಂಭವಾಗುತ್ತೆ. ಹೌದು, ಮಾರ್ಚ್ 6ನೇ ತಾರೀಕು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಬಜೆಟ್ ಮಂಡನೆ ಮಾಡಲಿದ್ದಾರೆ. ಆದ್ರೆ ಮದ್ಯದ ಬೆಲೆ, ಪೆಟ್ರೋಲ್ ಬೆಲೆ ಏರಿಕೆ ಆಗುತ್ತಾ, ಎದಕ್ಕಂದ್ರೆ ಎಲ್ಲಾ ಡೀಟೇಲ್ ಆಗಿ ಬಜೆಟ್ ನಲ್ಲಿ ಅಪ್ಡೇಟ್ ಬರಲಿದೆ. ಇನ್ನು ಗೃಹಲಕ್ಷ್ಮಿಯರಿಗೆ 2-3 ಸಿಹಿ ಸುದ್ದಿ ಬಂದಿರೋದ್ರಿಂದ ದಯವಿಟ್ಟು ವಿಡಿಯೋಗೆ ಒಂದು ಲೈಕ್ ಮಾಡಿ. ಗೃಹಲಕ್ಷ್ಮಿಯವರು ಎಷ್ಟು ಜನ ಇದ್ದಾರೆ ಅಂತ ಗೊತ್ತಾಗುತ್ತೆ. ಮತ್ತೆ ನಮ್ಮ ಕಮೆಂಟ್ ಬಾಕ್ಸ್ ಅಲ್ಲಿ ಪ್ರತಿಯೊಬ್ರು ಕೂಡ ನಿಮಗೂ ಕೂಡ ಹಣ ಬಂತ, ಎಸ್ ಆರ್ ನೋ ಅಂತ ಬೇಗನೆ ನಮಗೆ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಕೂಡ ಮಾಡಿ. ನಿಮ್ಮ ಕಮೆಂಟ್ ಗೆ ನಾವು ಉತ್ತರ ಕೂಡ ಕೊಡಲಿದ್ದೇವೆ ವೀಕ್ಷಕರೇ. ಹೀಗಾಗಿ ಪ್ರತಿಯೊಬ್ರು ಕೂಡ ಕಮೆಂಟ್ ಮಾಡೋದನ್ನ ಮರಿಬೇಡಿ. ಬನ್ನಿ, ಮೊದಲಿಗೆ ಗೃಹಲಕ್ಷ್ಮಿಯರಿಗೆ, ನಂತರ ಪೆಟ್ರೋಲ್ ಡೀಸೆಲ್ ಬಗ್ಗೆ, ನಂತರ ಬಂಗಾರ ಬೆಳ್ಳಿ ದರ ಬಗ್ಗೆ, ನಂತರ ರೇಷನ್ ಕಾರ್ಡ್ ಬಗ್ಗೆ, ನಂತರ ಬಜೆಟ್ ಬಗ್ಗೆ ಡೀಟೇಲ್ ಆಗಿ ವಿಡಿಯೋದಲ್ಲಿ ಮಾಹಿತಿ ಕೊಟ್ಟಿದ್ದೇನೆ. ಆಲ್ ಇನ್ ಒನ್ ಅಪ್ಡೇಟ್ಸ್ ಅಂತಾನೆ ಹೇಳ್ಬಹುದು. ಮೊದಲಿಗೆ ಗೃಹಲಕ್ಷ್ಮಿಯರಿಗೆ 1 ಅಲ್ಲ 3 ದೊಡ್ಡ ಬ್ರೇಕಿಂಗ್ ನ್ಯೂಸ್ ಸದ್ಯಕ್ಕೆ ಬಂದಿದೆ. ಹಾಗಾದ್ರೆ ಮೊದಲನೇ ಬ್ರೇಕಿಂಗ್ ನ್ಯೂಸ್ ಬಂದು 27ನೇ ಕಂತು ಹಣ ಬಿಡುಗಡೆ ಆಗಿದೆ. ಇನ್ನು 2ನೇ ದೊಡ್ಡ ಬ್ರೇಕಿಂಗ್ ನ್ಯೂಸ್ ಬಂದು 1,800 ರೂಪಾಯಿ ಹಣ ಬರುತ್ತೆ. ಇನ್ನು 3ನೇದಾಗಿ ವೀಕ್ಷಕರೇ 3 ಲಕ್ಷ ರೂಪಾಯಿ ಹಣ ಪಡ್ಕೋಬಹುದು. 4ನೇದಾಗಿ ಯಾವ ಅಕೌಂಟ್ ಇಂದ ಹಣ ವಾಪಸ್ ಹೋಗುತ್ತೆ, ಬನ್ನಿ ಫಟಾಫಟ್ ನೋಡೋಣ. ಮೊದಲಿಗೆ 27ನೇ ಕಂತು ಹಣ 28ನೇ ತಾರೀಕಿಗೆ ರಿಲೀಸ್ ಆಗಿದೆ ಫೆಬ್ರವರಿಯಲ್ಲಿ. ಹೀಗಾಗಿ ಒಂದು ಮಾರ್ಚ್ 2ನೇ ವಾರದ ಒಳಗೆ ಗೃಹಲಕ್ಷ್ಮಿಯರ ಅಕೌಂಟ್ಗೆ ಮತ್ತೆ ಇಲ್ಲಿ 2,000 ರೂಪಾಯಿ ಹಣ ಜಮೆ ಆಗ್ತಾ ಇದೆ. ಅಂದ್ರೆ ಇದೇ ಒಂದು 2 ವಾರದಲ್ಲಿ, ಅಂದ್ರೆ ತಾಲೂಕ್ ಪಂಚಾಯತ್, ಜಿಲ್ಲಾ ಪಂಚಾಯತ್ ಮೂಲಕ ಹಣ ನಿಮ್ಮ ಅಕೌಂಟ್ಗೆ ಬರಬೇಕಂದ್ರೆ ಇಲ್ಲಿ ಒಟ್ಟು 12-13 ದಿನ ಬೇಕಾಗುತ್ತೆ ವೀಕ್ಷಕರೇ. ಹೀಗಾಗಿ ಈಗಾಗಲೇ 25, 26 2 ಕಂತು ಹಣ ಬಿಡುಗಡೆಯಾಗಿ ಜಮೆ ಕೂಡ ಆಗಿದೆ ಫೆಬ್ರವರಿ ಮಾರ್ಚ್ ತಿಂಗಳದ್ದು. ಈಗ 27ನೇ ಕಂತು ಹಣ ಕೂಡ ಬಿಡುಗಡೆ ಆಗಿದೆ. ಸರ್ಕಾರ ಈಗಾಗಲೇ 27ನೇ ಕಂತು ಹಣ ಇದೇ ತಿಂಗಳದ್ದು ಅಂತ ಮೆನ್ಷನ್ ಮಾಡಿಲ್ಲ. ಆದ್ರೆ ವಿರೋಧ ಪಕ್ಷದವರು ಹೇಳಿರೋ ಪ್ರಕಾರ ಅಕ್ಟೋಬರ್, ನವೆಂಬರ್, ಡಿಸೆಂಬರ್, ಜನವರಿ 4 ತಿಂಗಳದ್ದು ಹಣ ಕೊಡಬೇಕು. 30 ಕಂತು ಹಾಕ್ಬೇಕಿತ್ತು, 60,000 ರೂಪಾಯಿ ಹಾಕ್ಬೇಕಾಗಿತ್ತು. ಆದ್ರೆ ಸರ್ಕಾರ ಕೇವಲ 52,000 ರೂಪಾಯಿ ಹಾಕಿದೆ. ಇನ್ನು ಉಳಿದ ಬಾಕಿ ಕಂತು 8,000 ರೂಪಾಯಿ ಯಾವಾಗ ಹಾಕ್ತೀರಾ ಅಂತ ಕೇಳಿದ್ರು. ಅವಾಗ ಈ ಒಂದು 27ನೇ ಕಂತು ಹಣ ಬಿಡುಗಡೆ ಆಗಿರೋ ಬಗ್ಗೆ ಅಪ್ಡೇಟ್ ಕೂಡ ಬಂದಿದೆ ವೀಕ್ಷಕರೇ. ಹೀಗಾಗಿ ಈಗ ಇನ್ನು 3 ಕಂತು 6,000 ರೂಪಾಯಿ ಬಾಕಿ ಉಳಿಯುತ್ತಾ. ಅಂದ್ರೆ ಈಗ ಅಕ್ಟೋಬರ್ ತಿಂಗಳದ್ದು ಲೆಕ್ಕ ಹಿಡಿದ್ರು ಕೂಡ ನವೆಂಬರ್, ಡಿಸೆಂಬರ್ ಹಾಗೂ ಜನವರಿ ತಿಂಗಳದ್ದು 3 ತಿಂಗಳದ್ದು 6,000 ರೂಪಾಯಿ ಯಾವಾಗ ಬರುತ್ತೆ, ಇದೇ ಒಂದು ಪ್ರಶ್ನೆ. ಮುಂದಿನ ಬರೋ ವಿಡಿಯೋದಲ್ಲಿ ಇದರ ಬಗ್ಗೆ ನಿಮಗೆ ಅಪ್ಡೇಟ್ ಸಿಗುತ್ತೆ. ಇನ್ನು 2ನೇದಾಗಿ ವೀಕ್ಷಕರೇ 2,000 ರೂಪಾಯಿ ಅಲ್ಲ 1,800 ರೂಪಾಯಿ ಯಾರಿಗೆ ಬರುತ್ತೆ. ಗೃಹಲಕ್ಷ್ಮಿ ಸಹಕಾರ ಸಂಘ ಪ್ರಾರಂಭವಾಗ್ತಾ ಇದೆ. ನಿಮಗೆ ಗೊತ್ತಿರಬಹುದು, ವಿವಿಧೋದ್ದೇಶ ಸಹಕಾರ ಸಂಘ. ಇದಕ್ಕೆ ಗೃಹಲಕ್ಷ್ಮಿ ಬ್ಯಾಂಕ್ ಅಂತಾನು ಕೂಡ ಕರೀತಾರೆ. ಗೃಹಲಕ್ಷ್ಮಿ ಬ್ಯಾಂಕ್ ಇಂದ ಗೃಹಲಕ್ಷ್ಮಿಯವರು ಮಾತ್ರ 30,000 ರೂಪಾಯಿಂದ ಹಿಡಿದು 3 ಲಕ್ಷ ರೂಪಾಯಿ ಸಾಲವನ್ನ ಪಡ್ಕೋಬಹುದು. ಇಲ್ಲಿ 3 ಲಕ್ಷ ರೂಪಾಯಿ ನಿಮಗೆ ಸಾಲ ಬೇಕಂದ್ರೆ ಗೃಹಲಕ್ಷ್ಮಿ ಬ್ಯಾಂಕ್ ಅಲ್ಲಿ ನೀವು ಸದಸ್ಯರಾಗಬೇಕಾಗುತ್ತೆ. ನೀವು ಬ್ಯಾಂಕ್ ನಲ್ಲಿ ಸದಸ್ಯರಾಗಬೇಕಂದ್ರೆ ಪ್ರತಿ ತಿಂಗಳು 200 ರೂಪಾಯಿ ನೀವು ಅದರಲ್ಲಿ ಜಮೆ ಮಾಡಬೇಕು. ಅಂದ್ರೆ 6 ತಿಂಗಳವರೆಗೂ 1,200 ರೂಪಾಯಿ ನೀವು ಜಮೆ ಮಾಡಿದ್ರೆ ನಿಮಗೆ ಗೃಹಲಕ್ಷ್ಮಿ ಬ್ಯಾಂಕ್ ಅಲ್ಲಿ ಸದಸ್ಯರು ಅಂತ ಟ್ರೀಟ್ ಮಾಡ್ತಾರೆ. ಮತ್ತೆ ನೀವು ಸದಸ್ಯತ್ವ ತಗೋಬೇಕು ಅಂದ್ರೆ 1,250 ರೂಪಾಯಿ ಪಾವತಿ ಮಾಡಬೇಕು. 1,000 ರೂಪಾಯಿ ನಿಮ್ಮ ಹೆಸರಲ್ಲಿ ಡೆಪಾಸಿಟ್ ಇರುತ್ತೆ, 250 ರೂಪಾಯಿ GST ಮತ್ತೆ ಚಾರ್ಜಸ್ ಇರುತ್ತೆ. ವೀಕ್ಷಕರೇ, ಇಲ್ಲಿ ನೀವು ಈ ಒಂದು ಗೃಹಲಕ್ಷ್ಮಿ ಬ್ಯಾಂಕ್ ಅಲ್ಲಿ ಜಾಯ್ನ್ ಆದ್ರೆ ನಿಮಗೆ ಮುಂದೆ 7ನೇ ತಿಂಗಳ 8ನೇ ತಿಂಗಳು ಅಂದ್ರೆ 6 ತಿಂಗಳ ನೀವು 200 ರೂಪಾಯಿ ಬ್ಯಾಲೆನ್ಸ್ ಜಮಾ ಮಾಡ್ತಿರಲ್ಲ, 2,000 ರೂಪಾಯಿ ಸರ್ಕಾರ ನಿಮಗೆ ಹಾಕುತ್ತೆ. ಆದ್ರೆ ಅದರಲ್ಲಿ 200 ರೂಪಾಯಿ ಸರ್ಕಾರ ನಿಮ್ಮ ಹೆಸರಿನಲ್ಲಿ ಗೃಹಲಕ್ಷ್ಮಿ ಬ್ಯಾಂಕ್ಗೆ ಜಮೆ ಮಾಡುತ್ತೆ. ಅಂದ್ರೆ ನಿಮಗೆ 1,800 ರೂಪಾಯಿ ಬರುತ್ತೆ. 200 ರೂಪಾಯಿ ಹಣ ಗೃಹಲಕ್ಷ್ಮಿ ಬ್ಯಾಂಕ್ಗೆ ಜಮೆ ಆಗುತ್ತೆ. ಅದು ನಿಮ್ಮ ಹೆಸರಿನಲ್ಲಿರುತ್ತೆ ವೀಕ್ಷಕರೇ. ಅದು ನಿಮ್ಮ ಹೆಸರಿನಲ್ಲಿ ಸೇಫ್ ಆಗಿರುತ್ತೆ. ಯಾರು ಕೂಡ ಆ ಒಂದು ಹಣ ತಗೊಳ್ಳಲ್ಲ. ನಿಮ್ಮ 200 ರೂಪಾಯಿ ನಿಮ್ಮ ಹೆಸರಿನಲ್ಲೇ ಇರುತ್ತೆ, ಆದ್ರೆ ಗೃಹಲಕ್ಷ್ಮಿ ಬ್ಯಾಂಕ್ ಅಲ್ಲಿ ಇರುತ್ತೆ. ಸೊ ಅದ ನಂತರ ನೀವು 7ನೇ ತಿಂಗಳಿಂದ ಹಣವನ್ನ ಪಡ್ಕೋಬಹುದು. ಇನ್ನು ಇದರಲ್ಲಿ 3 ಲಕ್ಷ ರೂಪಾಯಿ ಸಾಲ ಈಸಿಯಾಗಿ ನಿಮಗೆ ಸಿಗುತ್ತೆ. 7-8 ತಿಂಗಳಾದ್ಮೇಲೆ ನೀವು ಅರ್ಜಿ ಹಾಕಿ ತಗೋಬಹುದು. ಇನ್ನು ವೀಕ್ಷಕರೇ, ಮೃತಪಟ್ಟವರ ಅಕೌಂಟ್ ಇಂದ ಹಣ ವಾಪಸ್ ಹೋಗುತ್ತೆ. ಹೌದು,
ಗೃಹಲಕ್ಷ್ಮಿಗಾರರು ಕೆಲವೊಬ್ರು ಮೃತಪಟ್ಟಿದ್ದಾರೆ. ಮೃತಪಟ್ಟವರ ಅಕೌಂಟ್ಗೂ ಕೂಡ ಹಣ ಹೋಗಿದೆ. ಹೀಗಾಗಿ ಆ ಒಂದು ಹಣವನ್ನ ಈಗ ವಾಪಸ್ ತಗೊಳ್ಳೋಕೆ ಸರ್ಕಾರ ನಿರ್ಧಾರ ಮಾಡಿರುವಂತದ್ದು. ಇನ್ನು ಬನ್ನಿ ರೇಷನ್ ಕಾರ್ಡ್ ಇದ್ದವರಿಗೆ ಏನಪ್ಪಾ ಶಾಕಿಂಗ್ ಸುದ್ದಿ ಅಂತ ನೋಡ್ತಾ ಹೋಗೋಣ. ಮೊದಲಿಗೆ ಹೇಳೋದಾದ್ರೆ ಸರ್ಕಾರದಿಂದ ಲಿಸ್ಟ್ ಬಂದಿದೆ. ಆದಾಯ ತೆರಿಗೆ ಕಟ್ತಾ ಇದ್ದವರ ಒಂದು ಸರ್ಕಾರಿ ನೌಕರರು ಬಿಪಿಎಲ್ ಕಾರ್ಡು ಎಪಿಎಲ್ ಕಾರ್ಡ್ಗೆ ರದ್ದು ಮಾಡಲಾಗಿದೆ. ಒಟ್ಟು 10 ಲಕ್ಷಕ್ಕೂ ಹೆಚ್ಚು ಜನರು ಬಿಪಿಎಲ್ ಕಾರ್ಡ್ ಇಂದ ಎಪಿಎಲ್ ಕಾರ್ಡ್ಗೆ ಕನ್ವರ್ಟ್ ಆಗಿದ್ದಾರೆ. ಅಷ್ಟು ಮಾತ್ರವಲ್ಲದೆ ಬೇರೆ ರಾಜ್ಯದಲ್ಲಿ ಇದ್ದು ಪಡಿತರ ಚೀಟಿ ಹೊಂದಿರುವ ಫಲಾನುಭವಿಗಳನ್ನು ಕೂಡ ಬಿಪಿಎಲ್ ಇಂದ ಎಪಿಎಲ್ ಗೆ ವರ್ಗಾವಣೆ ಮಾಡಲಾಗಿದೆ. ಇನ್ನು 1 ವರ್ಷದಿಂದ ಯಾರು ಪಡಿತರ ಪಡೆದುಕೊಂಡಿಲ್ಲ ನೋಡಿ, ಅವರ ಒಂದು ಬಿಪಿಎಲ್ ಕಾರ್ಡು ಎಪಿಎಲ್ ಕಾರ್ಡ್ ಆಗಿದೆ. ಪಿಎಂ ಕಿಸಾನ್ ಯೋಜನೆ ಅಡಿಯಲ್ಲಿ 7.5 ಎಕರೆಗಿಂತ ಹೆಚ್ಚು ಭೂಮಿ ಇದ್ದವರು ಕೂಡ ಬಿಪಿಎಲ್ ಕಾರ್ಡ್ ಕಳೆದುಕೊಂಡಿದ್ದಾರೆ. ಕಂಪನಿಗಳಲ್ಲಿ ಡೈರೆಕ್ಟರ್ ಆಗಿರುವವರು 6 ರಿಂದ 12 ತಿಂಗಳವರೆಗೂ ನ್ಯಾಯಬೆಲೆ ಅಂಗಡಿಗೆ ಹೋಗದೆ ಅಕ್ಕಿ ಪಡೆಯದೇ ಇದ್ದವರು, ಜಿಎಸ್ಟಿ ಹೊಂದಿದ್ದು 25 ಲಕ್ಷಕ್ಕಿಂತ ಹೆಚ್ಚು ವಹಿವಾಟು ಮಾಡಿದವರು, 100 ವರ್ಷ ಮೇಲ್ಪಟ್ಟ ಪಡಿತರ ಫಲಾನುಭವಿಗಳು, 18 ವರ್ಷಕ್ಕಿಂತ ಕಡಿಮೆ ವಯಸ್ಸಿನ ಏಕಸದಸ್ಯ ಫಲಾನುಭವಿಗಳು, 1ಕ್ಕಿಂತ ಹೆಚ್ಚು ಪಡಿತರ ಚೀಟಿ ಹೊಂದಿರುವವರು, ಮತ್ತೆ ಸರ್ಕಾರಿ ನೌಕರರು, ವಾರ್ಷಿಕ ವರಮಾನ 1,20,000 ರೂಪಾಯಿ ಮೇಲಿದ್ದವರು, 4 ಚಕ್ರದ ವಾಹನ ಪರ್ಸನಲ್ ಆಗಿ ಬಳಸಿಕೊಂಡವರು ಎಲ್ಲರ ಒಂದು ಬಿಪಿಎಲ್ ಕಾರ್ಡ್ಗಳಿಗೆ ಗೇಟ್ ಪಾಸ್ ಅಂತಾನೆ ಹೇಳ್ಬಹುದು. ಅಂದ್ರೆ ಆ ಒಂದು ಬಿಪಿಎಲ್ ಕಾರ್ಡ್ಗಳನ್ನ ಎಪಿಎಲ್ ಕಾರ್ಡ್ಗೆ ವರ್ಗಾವಣೆ ಮಾಡಲಾಗಿದೆ. ಅಷ್ಟು ಮಾತ್ರವಲ್ಲದೆ ಆಧಾರ್ ಸ್ಥಿತಿಯಲ್ಲಿ ಮೃತ ವ್ಯಕ್ತಿಗಳ ಸಂಖ್ಯೆ ಕೂಡ ಪತ್ತೆಯಾಗಿದೆ. 4 ಚಕ್ರ ವಾಹನ ಇದ್ದವರ ಬಿಪಿಎಲ್ ಕಾರ್ಡು ಎಪಿಎಲ್ ಕಾರ್ಡ್ ಆಗಿ ವರ್ಗಾವಣೆ ಆಗಿದೆ. ಇಲ್ಲಿ ಜನರು ಸ್ವಯಂ ಪ್ರೇರಿತವಾಗಿ ಬಂದು ತಮ್ಮ ಬಿಪಿಎಲ್ ಕಾರ್ಡು ಸರೆಂಡರ್ ಮಾಡ್ತಾ ಇದ್ದಾರೆ. ಯಾಕಂದ್ರೆ ಸರ್ಕಾರ ಮಾನದಂಡ ಬಿಡುಗಡೆ ಮಾಡಿತ್ತು, 1,20,000 ರೂಪಾಯಿ ಮೇಲೆ ಆದಾಯ ಇದ್ರೆ ಬಿಪಿಎಲ್ ಕಾರ್ಡ್ ಇಲ್ಲ, ಸರ್ಕಾರಿ ನೌಕರರಿಗೆ ಬಿಪಿಎಲ್ ಕಾರ್ಡ್ ಇಲ್ಲ ಅಂತ. ಆದ್ರೆ ಜನರು ಗೊತ್ತಿದ್ದು ಕೂಡ ಇಷ್ಟು ದಿನ ಪಡೆದುಕೊಂಡಿದ್ದಾರೆ. ಆ ಒಂದು ಸೌಲಭ್ಯ ದುರ್ಬಳಕೆ ಮಾಡಿಕೊಂಡಿದ್ದಾಗಿ ಅವರು ಪಡೆದ ಪಡಿತರಕ್ಕೆ ಸಮನಾದ ಮೊತ್ತವನ್ನು ದಂಡವಾಗಿ ವಸೂಲಿ ಮಾಡಲು ಆಹಾರ ಇಲಾಖೆ ಕಠಿಣ ನಿರ್ಧಾರ ಮಾಡಿದೆ. ಅಂದ್ರೆ ಇಷ್ಟು ವರ್ಷ ಅವರು ಪಡೆದುಕೊಂಡಿರೋ ಪಡಿತರನ್ನ ಲೆಕ್ಕ ಹಾಕ್ತಾರೆ. ಅವ್ರು ಎಷ್ಟು ಪಡಿತರ ಪಡೆದುಕೊಂಡಿರ್ತಾರೆ, ಮಾರ್ಕೆಟ್ ನಲ್ಲಿ ಏನ್ ರೇಟ್ ಇದೆ ಅದನ್ನ ಲೆಕ್ಕ ಹಾಕಿ ಅಷ್ಟು ಕೂಡ ದಂಡದ ರೂಪದಲ್ಲಿ ಸರ್ಕಾರ ವಸೂಲಿ ಮಾಡುತ್ತಂತೆ. ಇದು ಕೂಡ ನಿಮಗೆ ಗೊತ್ತಿರಲಿ. ಇನ್ನು ಅನ್ನಭಾಗ್ಯ ಫಲಾನುಭವಿಗಳಿಗೆ ಇಂದಿರಾ ಕಿಟ್ ವಿತರಣೆ ಕೂಡ ಶುರುವಾಗುತ್ತೆ. ಏಪ್ರಿಲ್ ತಿಂಗಳವರೆಗೂ ಎಲ್ಲಾ ಒಂದು ಕುಟುಂಬಕ್ಕೂ ಕೂಡ ಇಂದಿರಾ ಕಿಟ್ ಅನ್ನ ವಿತರಣೆ ಮಾಡಲಿದ್ದಾರೆ. ಬಜೆಟ್ ನಲ್ಲಿ ಇದರ ಬಗ್ಗೆ ಅಧಿಕೃತ ಘೋಷಣೆ ಕೂಡ ಬರಲಿದೆ ವೀಕ್ಷಕರೇ. ಹೌದು, ಇದೇ ಒಂದು ಮಾರ್ಚ್ 6ನೇ ತಾರೀಕಿಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಬಜೆಟ್ ಅನ್ನ ಮಂಡನೆ ಮಾಡಲಿದ್ದಾರೆ. ಈ ಬಾರಿ ಬಜೆಟ್ 4.5 ಲಕ್ಷ ಕೋಟಿ ರೂಪಾಯಿ. ಬಜೆಟ್ ವೆಚ್ಚಕ್ಕೆ 3 ಲಕ್ಷ ಕೋಟಿ ರೂಪಾಯಿ ಬೇಕು. ಇತರ ಖರ್ಚುಗಳಿಗೆ 35% ಹಣ ಮಾತ್ರ ಉಳಿಯುತ್ತೆ. ಸರ್ಕಾರ ಇದನ್ನ ಯಾವ ತರ ಡಿಸ್ಟ್ರಿಬ್ಯೂಷನ್ ಮಾಡುತ್ತೆ ಗೊತ್ತಿಲ್ಲ. ಬಟ್ ಯಾವುದಕ್ಕೆ ಎಷ್ಟು ಹಣ ಮೀಸಲಿಡಬೇಕು ಅದೆಲ್ಲ ಕೂಡ ಸರ್ಕಾರಕ್ಕೆ ಗೊತ್ತಿರುತ್ತೆ. ರಾಜ್ಯದ ಸರ್ಕಾರಿ ನೌಕರರ ವೇತನ ಕೊಡಬೇಕು, ಮತ್ತೆ ರಾಜ್ಯ ಸರ್ಕಾರ ಪಡೆದುಕೊಂಡಿರೋ ಸಾಲ ಬಡ್ಡಿ ಪಾವತಿ ಮಾಡಬೇಕು, ಸರ್ಕಾರಿ ನೌಕರರ ಪಿಂಚಣಿ ಪಾವತಿ ವೆಚ್ಚ, ಸರ್ಕಾರದ ಗ್ಯಾರಂಟಿ ಯೋಜನೆಗಳ ಒಂದು ವೆಚ್ಚ, ಅದಕ್ಕೆ ಬೇಕಾದ ಹಣ ಎಲ್ಲ ಕೂಡ ಇದೇ ಒಂದು ಬಜೆಟ್ ನಲ್ಲಿ ಘೋಷಣೆ ಆಗುತ್ತೆ. ವೀಕ್ಷಕರೇ, ಮೊದಲಿಗೆ ಹೇಳೋದಾದ್ರೆ ಇದು ದಾಖಲೆಯ 17ನೇ ಬಜೆಟ್ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಮಾಡ್ತಾರೆ ಅಂತದ್ದು. ಮತ್ತೆ ಇದೇ ಒಂದು ಮಾರ್ಚ್ 6ನೇ ತಾರೀಕಿಗೆ ಬೆಳಗಿನ ಜಾವ 10 ಗಂಟೆ ನಂತರ ಬಜೆಟ್ ಪ್ರಾರಂಭವಾಗುತ್ತೆ ಅಂತ ಹೇಳಲಾಗ್ತಾ ಇದೆ. ಈಗಾಗಲೇ ಕಳೆದ ವರ್ಷಕ್ಕಿಂತ ಈ ವರ್ಷ ಬದ್ಧತಾ ವೆಚ್ಚ ಹೆಚ್ಚಾಗ್ತಲೇ ಇದೆ. ಇದರಿಂದ ಪಂಚ ಗ್ಯಾರಂಟಿ ಯೋಜನೆಗಳಿಗೂ ಸೇರಿಕೊಂಡು ಭಾರಿ ಪ್ರಮಾಣದ ಅನುದಾನ, ವೇತನ, ಪಿಂಚಣಿ, ಸಾಲ, ಬಡ್ಡಿ ಮರುಪಾವತಿ, ಗ್ಯಾರಂಟಿ ಯೋಜನೆಗಳಿಗೆ ಹಣ ಮೀಸಲಿಡಬೇಕಾಗಿದೆ. ಈ ಬಾರಿ ಕೃಷ್ಣಾ ಮೇಲ್ದಂಡೆ ಯೋಜನೆ ಭೂಸ್ವಾಧೀನ ಪ್ರಕ್ರಿಯೆಗೆ ಮುಂದಿನ 3 ವರ್ಷದಲ್ಲಿ 70,000 ಕೋಟಿ ರೂಪಾಯಿ ಮೀಸಲಿಡುವುದಾಗಿ ಹೇಳಿರೋದ್ರಿಂದ ಇದಕ್ಕೂ ಪ್ರತ್ಯೇಕ ಅನುದಾನ ನೀಡಬೇಕಾಗಿದೆ. ಆದ್ರೆಲ್ಲ ಕೂಡ ಬಜೆಟ್ ನಲ್ಲಿ ಘೋಷಣೆ ಆಗುತ್ತೆ. ಮತ್ತೆ ಶ್ರೀಮಂತರು ಗ್ಯಾರಂಟಿ ಯೋಜನೆಗಳನ್ನ ಗಿವ್ ಇಟ್ ಅಪ್ ಅಂದ್ರೆ ಕೈ ಬಿಡಬಹುದು ಅಂತಾನು ಕೂಡ ಹೇಳಲಾಗ್ತಾ ಇದೆ. ಅಧಿಕೃತ ಘೋಷಣೆ ಮಾತ್ರ ಬಾಕಿ ಇದೆ. ಬನ್ನೀಗ 4ನೇ ದೊಡ್ಡ ಬ್ರೇಕಿಂಗ್ ನ್ಯೂಸ್. ನಿಮಗೆಲ್ಲ ಗೊತ್ತಿರೋ ಹಾಗೆ ಇಸ್ರೇಲ್ ಮತ್ತು ಅಮೆರಿಕ ಜಂಟಿಯಾಗಿ ಇರಾನ್ ದೇಶದ ಮೇಲೆ ದಾಳಿ ಮಾಡಿರುವಂತದ್ದು. ಇರಾನ್ ದೇಶದ ಮೂಲಕವೇ ಹಾಸು ಬರುತ್ತೆ ನಮಗೆ ಪೆಟ್ರೋಲ್, ಡೀಸೆಲ್, ಕಚ್ಚಾ ತೈಲ, ಅನಿಲ. ವೀಕ್ಷಕರೇ, ಈ ಭಾಗದಲ್ಲಿ ಅಂದ್ರೆ ಕೊಲ್ಲಿ ಯುದ್ಧಗಳು ಶುರುವಾದ್ರೆ ಇಲ್ಲಿ ಭಾರತಕ್ಕೆ ತೈಲ ಮತ್ತು ಅನಿಲ ಆತಂಕ ಶುರುವಾಗಿದೆ. ಅಂದ್ರೆ ಈಗ ಜಲಸಂಧಿಯನ್ನೇ ಬಂದ್ ಮಾಡಿದೆ ಇರಾನ್. ಬಂದ್ ಮಾಡಿರೋದ್ರಿಂದ ಪೆಟ್ರೋಲ್, ಡೀಸೆಲ್, ಕಚ್ಚಾ ತೈಲ ಎಲ್ಲಾ ಕೂಡ ಅದೇ ಒಂದು ಮಾರ್ಗದಲ್ಲಿ ಹಾಸಿ ಬರುತ್ತೆ. ಮಧ್ಯಪ್ರಾಚ್ಯದಲ್ಲಿ ಕಳೆದ 4 ದಿನಗಳಿಂದ ನಡೆಯುತ್ತಿರುವ ಯುದ್ಧವು ತನ್ನ ತೈಲ ಮತ್ತು ಅನಿಲದ ಬೇಡಿಕೆ 88% ವಿದೇಶಗಳನ್ನ ಅವಲಂಬಿಸಿರೋ ಭಾರತಕ್ಕೂ ಕೂಡ ಭಾರಿ ಪ್ರಮಾಣದ ಆತಂಕ ತಂದೊಡ್ಡಿದೆ. ಒಂದು ವೇಳೆ ಅಮೆರಿಕ ಅಧ್ಯಕ್ಷ ಟ್ರಂಪ್ ಹೇಳಿದಂತೆ ಯುದ್ಧ ಏನಾದ್ರೂ 1 ತಿಂಗಳು ಅಥವಾ ಅದಕ್ಕಿಂತ ಹೆಚ್ಚು ದಿನಗಳ ಕಾಲ ನಡೆದ್ರೆ ಪರಿಸ್ಥಿತಿ ಬಿಗಡಾಯಿಸಬಹುದು. ಮೂಲಗಳ ಪ್ರಕಾರ ಸದ್ಯ ದೇಶದ ಸಂಗ್ರಹಗಾರ ಮತ್ತು ವಿವಿಧ ದೇಶಗಳಿಂದ ಆಗಮಿಸುತ್ತಿರುವ ತೈಲ ಸೇರಿಸಿದ್ರೆ ಒಟ್ಟು 10 ಕೋಟಿ ಬ್ಯಾರೆಲ್ ಆಗಲಿದೆ. ಜೊತೆಗೆ ಸಾಕಷ್ಟು ಪ್ರಮಾಣದಲ್ಲಿ ಅನಿಲ ಸಂಗ್ರಹ ಇದೆ. ನಮ್ಮ ದೇಶದಲ್ಲಿ ಸದ್ಯಕ್ಕೆ ಏನೂ ಕೂಡ ಪ್ರಾಬ್ಲಮ್ ಇಲ್ಲ. ಆದ್ರೆ 45 ದಿನಗಳ ಆಗುವಷ್ಟು ತೈಲ
ನಮ್ಮ ಹತ್ರ ಸ್ಟಾಕ್ ಇದೆ ಭಾರತದ ಹತ್ರ. ಹೀಗಾಗಿ ಜನರು ಆತಂಕ ಪಡೋದು ಬೇಡ. ತುಂಬಾ ಜನರು ಈಗಲೇ ಪೆಟ್ರೋಲ್ ಟ್ಯಾಂಕ್ ಫುಲ್ ಮಾಡ್ಕೊಂತ ಇದ್ದಾರೆ. ಪೆಟ್ರೋಲ್ ಎಲ್ಲಿ ಬಂದ್ ಆಗ್ಬಿಡುತ್ತೋ, ಏನು ಸಪ್ಲೈ ಕಡಿಮೆ ಆಗ್ಬಿಡುತ್ತಾ ಅಂತ. ಆ ತರ ಏನೂ ಕೂಡ ಇಲ್ಲ. ಇದಕ್ಕಂದ್ರೆ ಭಾರತದ ಹತ್ರ 45 ದಿನಗಳಷ್ಟಾಗುವಷ್ಟು ಸ್ಟಾಕ್ ಇದೆ. ಇನ್ನು ರಷ್ಯಾದವರು ಕೂಡ ಭಾರತಕ್ಕೆ ಹೆಚ್ಚುವರಿ ಕಚ್ಚಾ ತೈಲ ಪೂರೈಕೆ ಮಾಡೋದಾಗಿನೂ ಕೂಡ ವರದಿಯಲ್ಲಿ ತಿಳಿದು ಬಂದಿದೆ. ಸೊ ಯಾರು ಕೂಡ ಇಲ್ಲಿ ಚಿಂತೆ ಮಾಡೋದು ಬೇಕಿಲ್ಲ. ಭಾರತಕ್ಕೆ ಇದರಿಂದ ಏನೂ ಕೂಡ ತೊಂದರೆ ಆಗಲ್ಲ ಸದ್ಯದ ಮಟ್ಟಿಗೆ ಅಂತಾನು ಕೂಡ ಹೇಳಲಾಗಿದೆ ವೀಕ್ಷಕರೇ. ಆದ್ರೆ ಒಂದು ವೇಳೆ ಇಲ್ಲಿ ಏನಿದೆ ನೋಡಿ, ಹೊರ್ಮಜ್ ನಿಂದ ಬರುತ್ತೆ ತೈಲ. ಆ ಒಂದು ಹೋರ್ಮಸ್ ಜಲಸಂಧಿಯನ್ನ ಇರಾನ್ ದೇಶದವರು ಬಂದ್ ಮಾಡಿರೋದೇ ಈಗ ಎಲ್ಲದಕ್ಕೂ ಕೂಡ ಪ್ರಾಬ್ಲಮ್ ಆಗಿರುವಂತದ್ದು. ಸೊ ಮುಂದಿನ ಬರೋ ದಿನಗಳಲ್ಲಿ ಅಧಿಕೃತ ಮಾಹಿತಿ ಏನ್ ಬರುತ್ತೆ ಕಾದು ನೋಡೋಣ. ಮತ್ತೊಂದು ಕಡೆಗೆ ಬಂಗಾರ ಬೆಳ್ಳಿ ದರ ಕೂಡ ಏರಿಕೆ ಆಗುತ್ತೆ ಅಂತ ಹೇಳಲಾಗ್ತಾ ಇತ್ತು. ಯಾವಾಗ ರಷ್ಯಾ ಉಕ್ರೇನ್ ನಡುವೆ ಯುದ್ಧ ಆಯ್ತು ನೋಡಿ, ಅವಾಗಿಂದ ಬಂಗಾರ ಬೆಳ್ಳಿ ದರ ಏರಿಕೆ ಆಗಲು ಪ್ರಾರಂಭವಾಗಿದೆ. ಈಗಲೂ ಕೂಡ ಯುದ್ಧ ಪ್ರಾರಂಭವಾಗಿದೆ ವೀಕ್ಷಕರೇ. ಇಸ್ರೇಲ್, ಇರಾನ್ ಮತ್ತೆ ಅಮೆರಿಕ ನಡುವೆ ಯುದ್ಧ ಶುರುವಾಗಿದೆ. ಹಾಗಾದ್ರೆ ಬಂಗಾರ ಬೆಳ್ಳಿ ದರ ಏರಿಕೆ ಆಗೋದ್ರ ಬದಲಾಗಿ ಕೆಳಗೆ ಎದಕ್ಕೆ ಬೀಳ್ತಾ ಇದೆ ವೀಕ್ಷಕರೇ? ಒಂದು ಕಡೆಗೆ ವಾಷಿಂಗ್ಟನ್ ಬಜೆಟ್ ಕೂಡ ನ್ಯೂಸ್ ಬರ್ತಾ ಇದೆ. ವಾಷಿಂಗ್ಟನ್ ಬಜೆಟ್ ಇದು ಅಮೆರಿಕ US ಡಾಲರ್ ಅನ್ನ ಸ್ಟ್ರೆಂತ್ ಅನ್ನ ಜಾಸ್ತಿ ಮಾಡಬಹುದು. ಹೀಗಾಗಿ ಯಾವಾಗ ಡಾಲರ್ ಸ್ಟ್ರಾಂಗ್ ಆಗುತ್ತೆ, ಜನರು ಡಾಲರ್ ಅಲ್ಲಿ ಹೂಡಿಕೆ ಮಾಡ್ತಾರೆ. RBI ಆಗಿರ್ಬೋದು, ಸೊ ದೊಡ್ಡ ಸೆಂಟ್ರಲ್ ಬ್ಯಾಂಕ್ ಗಳಾಗಿರ್ಬೋದು, ಬಂಗಾರದಲ್ಲಿ ಹೂಡಿಕೆಯನ್ನ ಕಡಿಮೆ ಮಾಡ್ತಾರೆ ಯಾವಾಗ ಡಾಲರ್ ಸ್ಟ್ರಾಂಗ್ ಆಗುತ್ತೆ. ಸದ್ಯದ ಮಟ್ಟಿಗೆ ಯುದ್ಧ ನಡೆದ್ರೂ ಕೂಡ ಡಾಲರ್ ಸ್ಟ್ರಾಂಗ್ ಕಾಣ್ತಾ ಇದೆ. ಹೀಗಾಗಿ ಬಂಗಾರ ಬೆಳ್ಳಿ ದರ ಇಲ್ಲಿ ಇಳಿಕೆಯಲ್ಲಿ ಕಾಣ್ತಾ ಇದೆ. ಮುಂದಿನ ಬರೋ ದಿನಗಳಲ್ಲಿ ಏನಾದ್ರೂ ದೊಡ್ಡ ಘೋಷಣೆ ಆದ್ರೆ, ಇಲ್ಲಿ ಇಂಟ್ರೆಸ್ಟ್ ರೇಟ್ಸ್ ಗಳಲ್ಲಿ ಏನಾದ್ರೂ ಏರುಪೇರು ಮಾಡಿದ್ರೆ ಅಮೆರಿಕಾದಲ್ಲಿ, ಅವಾಗ ಬಂಗಾರ ಮತ್ತು ಬೆಳ್ಳಿಯಲ್ಲಿ ಸ್ವಲ್ಪ ಸ್ಪೈಕ್ ಬರಬಹುದು. ಸದ್ಯಕ್ಕೆ ಯುದ್ಧ ಏನಾದ್ರೂ ಮತ್ತಷ್ಟು ತೀವ್ರ ಸ್ವರೂಪ ಪಡ್ಕೊಂಡ್ರೆ ಬಂಗಾರ ಬೆಳ್ಳಿ ದರ ಏರಿಕೆ ಆಗ್ಬಹುದು ಅಂತ ತಜ್ಞರು ಹೇಳ್ತಾ ಇದ್ದಾರೆ. ಸದ್ಯಕ್ಕೆ ಬಂಗಾರ ಬೆಳ್ಳಿ ದರ ಇಳಿಕೆ ಆಗಿದೆ. ಈಗ 10 ಗ್ರಾಮ್ 24 ಕ್ಯಾರೆಟ್ ಚಿನ್ನ 1,65,000 ರೂಪಾಯಿ ಹತ್ತ ಟ್ರೇಡ್ ಆಗ್ತಾ ಇದೆ. 3% GST ಎಕ್ಸ್ಟ್ರಾ ಇರುತ್ತೆ, ಮೇಕಿಂಗ್ ಚಾರ್ಜಸ್ ಎಕ್ಸ್ಟ್ರಾ ಇರುತ್ತೆ. ಇನ್ನು ಬೆಳ್ಳಿ ಕೂಡ 1 ಕೆಜಿಗೆ 2,80,000 ರೂಪಾಯಿ ಹತ್ತ ಟ್ರೇಡ್ ಆಗ್ತಾ ಇದೆ. MCX ಗೋಲ್ಡ್ MCX ಮತ್ತು ಸಿಲ್ವರ್ ಫ್ಯೂಚರ್ಸ್ MCX ಅಲ್ಲಿ. ಅಂದ್ರೆ ಬಂಗಾರ 1,65,000 ಆಸುಪಾಸಿದೆ. ಇನ್ನು ಬೆಳ್ಳಿ 2,80,000 ಆಸುಪಾಸಲ್ಲಿ ಟ್ರೇಡ್ ಆಗ್ತಾ ಇದೆ MCX ಫ್ಯೂಚರ್ಸ್ ಅಲ್ಲಿ. ಮುಂದಿನ ಬರೋ ದಿನಗಳಲ್ಲಿ ಏನಾಗುತ್ತೆ ಕಾದು ನೋಡಬೇಕು. ನಿಮ್ಮ ಪ್ರಕಾರ ಬಂಗಾರ ಬೆಳ್ಳಿ ದರ ಇಳಿಕೆ ಆಗುತ್ತಾ, ಏರಿಕೆ ಆಗುತ್ತಾ? ನಿಮ್ಮ ಮನಸ್ಸಿಗೆ ಕಮೆಂಟ್ ಮಾಡಿ, ವಿಡಿಯೋಗೆ ಲೈಕ್ ಮಾಡಿ, ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ.